ರಾತ್ರಿ ಹಗಲು ಚಿಂತೆ ಮಾಡ್ತಾನೆ ಇರ್ತೀನಿ. ಆದ್ರೆ ನನ್ನ ಅಣ್ಣನ ನೌಕರಿ ಸಿಗೋವರೆಗೂ ನನ್ನ ಮದುವೆ ಚಿಂತೆ ಅಂತ ನನ್ನ ಅಣ್ಣನಿಗೆ ಇಟ್ಟ ಮಾತು. ಆದ್ರೆ ಈ ಬಡಕವರಿಗೆ ವರದಕ್ಷಿಣೆ ಇಲ್ಲದೆ ಯಾರು ತಾನೇ ಮದುವೆ ಆಗ್ತಾರೆ? ಆದ್ರೆ ನಮ್ಮಂತವರಿಗೆ ವರದಕ್ಷಿಣೆ ಭೂತ ಒಂದು ಕೈಚಾರ್ಜ್ ಮಾಡ್ತಾ ಇದೆ. ವಿರೋಧಿಸುವವರೇ ವರದಕ್ಷಿಣೆಗೆ ಕೈ ಚಾಚುತ್ತಿರುವಾಗ ಯಾರೇನು ಮಾಡಲು ಸಾಧ್ಯ? ಸಲಹೆ ಸೂಚನೆ ಕೇಳದೆ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನ ಜೀವನ ದೃಷ್ಟಿಯನ್ನು ಬಡವರ ಹುಡುಗಿ ಮದುವೆ ಯೋಗದ ಕರುಣಿ. 10,000 ನಿನ್ನ ಕೊರಳಿಗೆ ತಾಳಿ ಕಟ್ಟಿಸುವ ಧೈರ್ಯ ನೀನು ಕರೆದಾಕ್ಷಣ ಕೈ ಚಾಚಿ ನಿನಗೆ ಸನ್ಮಾನ ನೀಡಲು ನಾನೇನು ಹಾದಿ ಬೆಟ್ಟವಳೆಂದು ಕಟ್ಟಿವೆಯೇನೋ? ಹಾದಿ ಬಿಟ್ಟವಳು ನೀನೆಂದು ಬೆಚ್ಚಿ ನನಗೆ ಇವ ಒಟ್ಟಳ ರಾವಣಲ್ಲ ದೇವಿ. ನಿಮ್ಮಂತ ಭೂಪರ ಕೂಡ ಮೈವಡ್ಡಲು ಸಾಧ್ಯವಿಲ್ಲ. ನನ್ನ ಚಳಿ ಗಾಳಿಗೂ ಕೂಡ ನಿಮ್ಮಂತ ಧೀರರು ಮೈವಡ್ಡಲು ಎಂದಿಗೂ ಕೂಡ ಸಾಧ್ಯವಾಗಲ್ಲ. ಆದ್ರೆ ನಿಮ್ಮಂಥ ಕಾಮಾಂಧರ ಆ ಕಾಮಕರ ಕಾಮ ಬಣ್ಣ ಕಥೆ ನನಗ್ ಗೊತ್ತಿಲ್ವೇ? ಮಹಾಭಾರತದ ಕಾಲವೇ ಬೇರೆ, ರಾಮಾಯಣದ ಕಾಲವೇ ಬೇರೆ. ಕಲಿಯುಗ ಹೆಣ್ಣು ಗಂಡು ಮನಸ್ಸು ಕೊಡಿದರೆ ನೀನು ಹೇಳಿದ ಮಾತ್ರಕ್ಕೆ ನನ್ನ ಮನಸ್ಸು ನಿನ್ನ ಮನಸ್ಸು ಒಂದಾಗಲು ಅದೆಂದಿಗೂ ಸಾಧ್ಯವಿಲ್ಲ. ಹಾಗೇನಾದ್ರೂ ಮದುವೆ ಆಗ್ಬೇಕು ಅಂತ ನೀನು ಅನ್ಕೊಂಡ್ರೆ ಅದು ಕನಸಿನ ಲೋಕದ ಮಾತು. ಕನಸಿನ ಲೋಕದಲ್ಲಿ ಕುಳಿತು ಬೇಕೆ ಹಾಕುವ ಕಾಮುಕ ಸಾಮ್ರಾಜ್ಯ ಕುದುರೆ ನಾನಲ್ಲ. ಸುಳಿಯಲಾರದು ಈ ಭುವೇಶ್ವರಲ್ಲಿ ಮಾತೇಕೆ ಹೆಚ್ಚಿ ಬಂದ ಕಚ್ಚಿದೆ ಗಂಡಿಗೆ ವರ್ಷದಂದು ವ್ಯರ್ಥ ಮಣ್ಣು ಹಚ್ಚಿದರೆ ನೋಡಿಗಿಚ್ಚಿನ ಗಂಡ ಕಾಳಬೇಕಾಗಿತ್ತು. ಸಮಾಧಾನ ತಂದ್ಕೊಡಿ. ನೋಡಿ, ನಿಮ್ಮಂತ ಸಿರಿವಂತರು ನಮ್ಮಂತವರಿಗೆ ಸಹಾಯ ಮಾಡ್ಬೇಕಂದ್ರೆ ಖಂಡಿತವಾಗಿಯೂ ಅದು ಮಾಡಬಹುದು. ಆದ್ರೆ ಸಹಾಯ ಮಾಡೋ ನೆಪದಲ್ಲಿ ನಮ್ಮಂತವರಿಗೆ ಏನಾದ್ರೂ ಕೀಳು ಮಟ್ಟ ಕೀಳಿಸುವ ಆ ಸಾಹಸ ನೀವು ಮಾಡಿದ್ದೆ ಆದ್ರೆ ಖಂಡಿತವಾಗಿಯೂ ಪರಿಣಾಮ ನೆಟ್ಟಗಾಗ್ಲಿಕ್ಕಿಲ್ಲ ಅನ್ನೋದನ್ನ ಮಾತ್ರ ಯೋಚನೆಯಲ್ಲಿ ಇಟ್ಕೊಳ್ಳಿ. ನನ್ನ ಸಹವಾಸ ಮಾಡಿದರೆ ನಿನಗೆ ಹರಮನೆಯ ವಾಸ, ಇಲ್ಲದಿದ್ರೆ ಶರಮನೆಯ ವಾಸ. ನಿನ್ನಂತ ಹಂಗಿನ ಅರಮನೆಕ್ಕಿಂತ ಆ ದೇವರ್ಕೆಯ ಆ ಸೆರೆಮನೆಯೇ ವಾಸಿ ನಮ್ಮಂತಹ ಬಡವರಿಗೆ. ಹುಚ್ಚೆ
ಅರ್ಜುನನಂತೆ ಅರ್ಜುನ ಕಾಫಿ ಕಪ್ ಹಿಡಿದು ನೆಟ್ಟಿಗೆ ನೀನ್ ಕಾಫಿ ಕುಡಿಯಕ್ಕೆ ಬರಲ್ಲ, ಆ ಶಕ್ತಿ ಕೂಡ ನಿನ್ನಲ್ಲಿಲ್ಲ. ಅರ್ಜುನನೇ ನಾ ಮಾರ್ದ. ಆಸ್ತಿ ಅಲ್ಲ ಅಪ್ಪ. ಹೇ ಬೆಪ್ಪ, ನಿಮ್ಮಂಥವರು ದೊಡ್ಡವರ ಮಾತನ್ನು ಕೇಳಿ ಏನಾದ್ರೂ ಅಲ್ಲ ಕಲಿತಿದ್ದೆ ಆದ್ರೆ ಮುಂದೆ ಆ ದೊಡ್ಡವರ ಶಾಪ ನಿಮಗೆ ತಟ್ಟದೆ ಬಿಡಲಾದ ಎಂಬುದನ್ನು ಮಾತ್ರ ಯೋಚನೆ ಮಾಡು. ಹೌದು ಕಣೋ, ನೀನೇನಾದ್ರೂ ಹೂಮಾಲೆ ಹಿಡಿದು ಬರುವಂತ ಪರಪುರುಷ ಅಥವಾ ಧೈರ್ಯವಂತನೇ ಆಗಿದ್ರೆ ನಾನು ಕೂಡ ಸುಭದ್ರೆಯಾಗಿ ನಿನ್ನ ಕೊರಳಿಗೆ ಹೂಮಾಲೆ ಹಾಕ್ತಿದ್ದೆ. ಅಂತ ಧೀರ ಪುರುಷ ನೀನಲ್ಲವಲ್ಲ, ಮಾತು ಕೇಳು. ನನಗೊಪ್ಪಿದ ನಾರಿ ನೀಕೆಂದರಿತು ಬಂದರೆ ತರ್ಕದಲ್ಲಿ ಪ್ರವೀಣಿಯಾಗುವೆಯ ಅಂಜಲೇ